ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋದಾಗ ನಾವ್ ನಿಫ್ಟಿ ನಾಳೆ 21 ತಾರೀಕು ಮ್ಯಾಗ ಹೋಗ್ತೈತೇನ್ ಕಳ ಹೋಗ್ತೈತ ಅಂತ ನೋಡೋಣ. ಮತ್ತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ಯಾವ ಟಾಪ್ ನ್ಯೂಸ್ ಗಳು ಇದಾವಂತ ಇವತ್ತಿನ ವಿಡಿಯೋದಾಗ ನಾವ್ ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ನಿನ್ನೆ ನಿಫ್ಟಿ 22,502 ರೂಪೀಸ್ ಕ್ಲೋಸಿಂಗ್ ಆಗಿತ್ತು. ನೋಡೋಣ ಈಗ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಯಾವ ಇದಾವೋ ಅವು ನಾಳೆ ನಮ್ಮ ಮಾರ್ಕೆಟ್ ಇಂಪ್ಯಾಕ್ಟ್ ಬೀಳ್ಬೋದಂತ ಈಗ ನೋಡೋಣ. ನೋಡ್ರಿ ವೀಕ್ಷಕರೇ, ಮೇನ್ ಅಂತಂದ್ರ ಇರಾನದ ಪ್ರೆಸಿಡೆಂಟ್ ಅವ್ರ ಇವತ್ತ ಸತ್ತರ್ರಿ ಒಂದ್ ಹೆಲಿಕಾಪ್ಟರ್ ಕ್ರಾಶ್ ನಾಗ್ರಿ. ಅವ್ರ ಅಷ್ಟೇ ತಿರ್ಕೊಂಡಿಲ್ರಿ, ಅವ್ರ ಕೂಡ ಅವ್ರದ ಫಾರಿನ್ ಮಿನಿಸ್ಟರ್ ಮತ್ತ ಅವರು ಮತ್ ಕೆಲವೊಂದ ಆಫೀಸರ್ಸ್ ಸದೇಕ ಆ ಆಕ್ಸಿಡೆಂಟ್ ನಾಗ ತೀರ್ಕೊಂಡ್ರಿ. ಇದ್ರಲ್ಲೇ ಮಾರ್ಕೆಟ್ಗ ನಾಳೆ ಇಂಪ್ಯಾಕ್ಟ್ ಬೀಳ್ಬೋದ. ವೀಕ್ಷಕರೇ, ಇದ್ರಲ್ಲೇ ಡೈರೆಕ್ಟ್ ನೋಡ್ಬೋದು ನೀವು, ಇರಾನ್ ಪ್ರೆಸಿಡೆಂಟ್ ಸತ್ತಿದ್ರಿಂದ ಡೈರೆಕ್ಟ್ ನಿಮ್ಗ ಆಯಿಲ್ ಪ್ರೈಸ್ ನಾಗ ಮತ್ತ ಗ್ಲೋಬಲ್ ಮಾರ್ಕೆಟ್ ಮತ್ತ ಗೋಲ್ಡ್ ಪ್ರೈಸ್ ನಾಗ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ಬೋದು. ಯಾಕಂತಂದ್ರ ವೀಕ್ಷಕರೇ, ನಿಮಗ್ ಗುರ್ತೈತಿ ಇರಾನ್ ದಿಂದನ ನಾವು ಇಂಡಿಯಾದವ್ರ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೇವಿ. ನಾನು ಆಯಿಲ್ ಪ್ರೈಸ್ ಸ್ವಲ್ಪ ತುಟ್ಟಾಗೋ ಚಾನ್ಸಸ್ ಐತ್ರಿ. ಈಗ ನೆಕ್ಸ್ಟ್ ನ್ಯೂಸ್ ಅನ್ನ ನೋಡೋಣ. ನೋಡ್ರಿ, ನೆಕ್ಸ್ಟ್ ನ್ಯೂಸ್ ಏನಂತಂದ್ರ ಪತಂಜಲಿ ಇದ್ರಿ. ಪತಂಜಲಿ ನ್ಯೂಸ್ ಇದ್ದೇ ಇರ್ತೈತಿ ಮಾರ್ಕೆಟ್ ನಾಗ. ನೋಡ್ರಿ, ಪತಂಜಲಿ ಅವ್ರದ ಸೋನ್ ಪಾಪಡಿ ಇತ್ಲಾರಿ, ಸೋನ್ ಪಾಪಡಿ ಅವ್ರದ ಕ್ವಾಲಿಟಿ ಟೆಸ್ಟ್ ನಾಗ ಫೇಲ್ ಆಗೈತ್ರಿ. ನಾನು ಅದರ್ಲಿಂದ ರಾಮದೇವ್ ಬಾಬಾ ಅವ್ರದ ಕಂಪ್ನಿ ಇತ್ಲಾರಿ ಪತಂಜಲಿ, ಅವ್ರದ ಕಂಪ್ನಿನಾಗಿನವ್ರ 2 ಮಂದಿಗ ಅರೆಸ್ಟ್ ಮಾಡ್ಯಾರಿ. ಮತ್ತ ವೀಕ್ಷಕರೇ, ಅರೆಸ್ಟ್ ಮಾಡಿಲ್ಲ, ಅವ್ರಗ ಫೈನ್ ಹಚ್ಚಾರಿ. ನೋಡ್ಬೋದು ನೀವು, 5,000, 10,000 ಮತ್ತೆ 25,000 ಫೈನ್ ಹಚ್ಚಾರ. ಮತ್ತ ಅದ್ರ ಕೂಡ ಅವ್ರಗ 6 ತಿಂಗಳ ಜೈಲನು ಆಗೇತಿ. ಮತ್ತ ವೀಕ್ಷಕರೇ, ಈಗ ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡ್ರಿ, ಮತ್ತೊಂದ್ ನ್ಯೂಸ್ ಈ ಸ್ವಲ್ಪ ಗುಡ್ ನ್ಯೂಸ್ ಐತ್ರಿ. ಯಾಕಂದ್ರ ನಿನ್ನೆ ಪ್ರಧಾನ ಮಂತ್ರಿ ಮೋದಿ ಅವರ NDTV ನಾಗ ಅವ್ರದ್ದು ಇಂಟರ್ವ್ಯೂ ಕೊಡೋದ್ ಮುಂದ ಅವ್ರ ಏನಂತಂದ್ರ ನೋಡ್ಬೋದು ನೀವು, ಶೇರ್ ಮಾರ್ಕೆಟ್ ಕೆ ಪ್ರೋಗ್ರಾಮ್ ಬಿ ಥಗ್ ಜಾಯಿಂಗೆ ಅಂತಂದ್ರೆ ಶೇರ್ ಮಾರ್ಕೆಟ್ ನಾಗ ಪ್ರೋಗ್ರಾಮ್ ಗಳು ಇರ್ತಾವಲ್ಲ ರೀ, ಕ್ಯಾಂಡಲ್ ಮ್ಯಾಗ ಕೆಳಗ ಆಗ್ತಿರ್ತಾವ, ಅದ್ರ ಹಿಂದ ಪ್ರೋಗ್ರಾಮ್ ರನ್ ಆಗ್ತಿರ್ತೈತ್ರಿ. ಆ ಪ್ರೋಗ್ರಾಮ್ ಸದೇಕ್ 4 ಜೀವನಕ್ಕೆ ಅವ್ರ ಏನ್ರ ಅರಿಶ್ ಬಂದ್ರ ಅವು ಸದೇಕ್ ಸುಸ್ತ್ ಆಗ್ತಾವಂತ್ರಿ. ಅಂತಂದ್ರ ಮಾರ್ಕೆಟ್ ಎಷ್ಟ್ ಇರ್ಬೋದಂತ ಪ್ರಧಾನ ಮಂತ್ರಿ ಮೋದಿ ಅವರ ಹೇಳ್ಯಾರ. ಇದ್ರಲ್ಲೇ ಸ್ವಲ್ಪ ಚಲೋ ಇಂಪ್ಯಾಕ್ಟ್ ಬೀಳ್ತೈತ್ರಿ ಮಾರ್ಕೆಟ್ಗ. ಇದು ಪಾಸಿಟಿವ್ ತಗೋತೈತಿ. ಯಾಕಂದ್ರ ಅಮಿತ್ ಶಾ ಅವರು ಹೇಳಿದ್ರಿಂದ ಮಾರ್ಕೆಟ್ ನೋಡ್ಬೋದು ನೀವು ಈಗ ಒಂದ್ ವಾರನಾಗ ಹೆಂಗ್ ಇರಿತಂತ. ಇದ್ರಲ್ಲೇನು ಏರೋ ಚಾನ್ಸಸ್ ಐತಿ. ಖರೆ ಇದ್ರಲ್ಲೇ ಏರೋ ಚಾನ್ಸಸ್ ಇತ್ರಿ. ಈಗ ನೋಡ್ಬೇಕ್ರಿ, ಯಾಕಂತಂದ್ರ ಈ ನ್ಯೂಸ್ ಅಷ್ಟು ತಕ ಎಲ್ಲಾಗಿತ್ರಿ ಇರಾನದ. ಈಗ ಇರಾನದ ನ್ಯೂಸ್ ಬಂದಿದ್ರಿಂದ ನೋಡ್ಬೇಕು ಈಗ ಮಾರ್ಕೆಟ್ ಏನ್ ರಿಯಾಕ್ಟ್ ಮಾಡ್ತೈತಂತ ಈ ನ್ಯೂಸ್ ದಿಂದ. ಮತ್ ವೀಕ್ಷಕರೇ, ಇವತ್ತ ಲೋಕಸಭಾ ಎಲೆಕ್ಷನ್ ಇದ್ದು, ಲೋಕಸಭಾ ಎಲೆಕ್ಷನ್ ನಾಗ ಇವತ್ತ ನೋಡ್ಬೋದು ನೀವು 5ನೇ ಫೇಸ್ ದ ವೋಟಿಂಗ್ ಇತ್ತು. ಇವತ್ತ ನೋಡ್ಬೋದು ನೀವು 56.68% ವೋಟಿಂಗ್ ಐತಿ. ವೆಸ್ಟ್ ಬಂಗಾಲ್ನಾಗ ಎಲ್ಲಾಕಿಂತ ಹೆಚ್ಚಾಗೈತಿ 73%. ಇದು ಚಲೋ ರೀ, ವೋಟಿಂಗ್ ಮಾಡ್ಬೇಕು ನೀವು ಎಲ್ಲಾರು. ಮತ್ ವೀಕ್ಷಕರೇ, ನೋಡ್ಬೋದು ನೀವು ನಿಫ್ಟಿದು ಲೆವೆಲ್ಗಳ. ನಿಫ್ಟಿದ ಸಪೋರ್ಟ್ ಐತಿ, ಮೇಜರ್ ಸಪೋರ್ಟ್ 21,832ಕ್ಕ. ಮತ್ತ ಈಗ ಸದ್ಯ ಪ್ರೈಸ್ ಎಲ್ಲಿ ಐತಿ ಅಲ್ಲಿ ಒಂದ್ ಸಣ್ಣ ರೆಸಿಸ್ಟೆನ್ಸ್ ಐತ್ರಿ, ಇಲ್ಲಿ ತಗೊಂಡೈತಿ. ನೋಡ್ಬೋದು ನೀವು 22,511 ಒಂದ್ ರೆಸಿಸ್ಟೆನ್ಸ್ ಐತಿ. ಮತ್ತ ಮೇಜರ್ ರೆಸಿಸ್ಟೆನ್ಸ್ ಅಂತಂದ್ರೆ 22,787 ರೂಪಾಯಿ ಐತಿ. ತಿಳಿತ್ರಿ ವೀಕ್ಷಕರೇ, ನೋಡ್ರಿ, ಇವು ಮೇನ್ ನ್ಯೂಸ್ ಅಂತಂದ್ರೆ ಇದು ಇರಾನ್ ಪ್ರೆಸಿಡೆಂಟ್ ದ ನ್ಯೂಸ್ ಐತಿ. ಇತಲ್ಲೇ ಮಾರ್ಕೆಟ್ ನಾಳೆ ಏನ್ ಇಂಪ್ಯಾಕ್ಟ್ ತೋರಿಸಬಹುದು ಅಂತ ನಾವು ನಾಳೆ ನೋಡೋಣ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗ್ ಲೈಕ್ ಮಾಡ್ರಿ. ಮತ್ತ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ ನಿಮಗ್ ಏನ್ ಅನಸ್ತೈತಿ, ನಾಳೆ ಮಾರ್ಕೆಟ್ ಏರ್ತೈತೆ ಏನ್ ಬೀಳ್ತೈತೆ ಅಂತ. ಮತ್ತ ನಾ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.